ನಮಸ್ಕಾರ ಸ್ನೇಹಿತರೆ. ಸಮೃದ್ಧ ನಾರಿ ಶಕ್ತಿ ವಿಕಸಿತ ಭಾರತ ಧ್ಯೇಯ ವಾಕ್ಯದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಇನ್ನೊಂದು ಯೋಜನೆಯನ್ನ ಮಹಿಳೆಯರಿಗಾಗಿ ಲಾಂಚ್ ಮಾಡಿದೆ. 10th ಪಾಸ್ ಆಗಿದ್ರೆ ಸಾಕು, ಪ್ರತಿ ತಿಂಗಳು 7,000 ಸ್ಟೈಪಂಡ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಈ ಸ್ಕೀಮ್ ನ ಹೆಸರು ಭೀಮಾ ಸಖಿ ಯೋಜನೆ. ಯಾರೆಲ್ಲ ಭೀಮಾ ಸಖಿ ಆಗ್ಬಹುದು, ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ, ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿ ಅಪ್ಲೈ ಮಾಡ್ಬೇಕು, ಎಲ್ಲಿ ಅಪ್ಲೈ ಮಾಡ್ಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಉದ್ಯೋಗ ಕೊಡ್ಬೇಕು ಅಂತ ಭೀಮಾ ಸಖಿ ಯೋಜನೆಯನ್ನ ಜಾರಿಗೆ ತಂದಿದೆ. 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು, ಭೀಮಾ ಸಖಿ ಯೋಜನೆಯಲ್ಲಿ ಮಹಿಳೆಯರು ಇನ್ಸೂರೆನ್ಸ್ ಏಜೆಂಟ್ ಆಗಿ ಬದುಕನ್ನ ಕಟ್ಟಿಕೊಳ್ಬಹುದು. ಈ ಯೋಜನೆಯಲ್ಲಿ ಕೆಲಸಕ್ಕೆ ಸೇರಿದವರಿಗೆ ಪ್ರತಿ ತಿಂಗಳು 5 ರಿಂದ 7,000 ರೂಪಾಯಿ ಸ್ಟೈಪಂಡ್ ಜೊತೆಗೆ ಕಮಿಷನ್ ಕೂಡ ಸಿಗುತ್ತೆ. 18 ವರ್ಷದಿಂದ 70 ವರ್ಷದ ಒಳಗಿನ ಯಾವುದೇ ಮಹಿಳೆ ಈ ಯೋಜನೆಯ ಲಾಭವನ್ನ ಪಡ್ಕೋಬಹುದು. ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡುವಂತ ಅವಕಾಶ ಈ ಸ್ಕೀಮ್ ನಲ್ಲಿ ಇದೆ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೇ ಲಾಂಚ್ ಮಾಡಿರುವಂತಹ ಭೀಮಾ ಸಖಿ ಯೋಜನೆಯ ಫುಲ್ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಿದು ಭೀಮಾ ಸಖಿ ಯೋಜನೆ? ಭೀಮಾ ಸಖಿ ಯೋಜನೆ ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC ಮತ್ತೆ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಜಾರಿ ಆಗಿರುವಂತಹ ಯೋಜನೆ. 10ನೇ ಕ್ಲಾಸ್ ಪಾಸ್ ಆಗಿರುವಂತಹ ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿದ್ರು ಅಥವಾ ನಗರ ಪ್ರದೇಶದಲ್ಲಿದ್ರು ಈ ಯೋಜನೆಗೆ ಸೇರ್ಬೋದು. ಮಹಿಳಾ ಇನ್ಸೂರೆನ್ಸ್ ಏಜೆಂಟ್ ಆದ್ರೆ ಅವರಿಗೆ ಆದಾಯವನ್ನ ಗಳಿಸ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಈ ಯೋಜನೆಯಲ್ಲಿ ಕೆಲಸಕ್ಕೆ ಸೇರಿದವರಿಗೆ ಮೊದಲನೇ ವರ್ಷ ಪ್ರತಿ ತಿಂಗಳು 7,000 ಹಾಗೆ ಸ್ಟೈಪಂಡ್ ಸಿಗುತ್ತೆ. ಹಾಗೇನೆ 2ನೇ ವರ್ಷ ಕೂಡ ಪ್ರತಿ ತಿಂಗಳು 6,000 ಹಾಗೆ ಸ್ಟೈಪಂಡ್ ಸಿಗುತ್ತೆ. 3ನೇ ವರ್ಷ ಕೂಡ ಪ್ರತಿ ತಿಂಗಳು 5,000 ಹಾಗೆ ಸ್ಟೈಪಂಡ್ ಸಿಗುತ್ತೆ. ಅದರ ಜೊತೆಗೆ ಎಷ್ಟು ಪಾಲಿಸಿ ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಕಮಿಷನ್ ಹಾಗೆ ಬೋನಸ್ ಕೂಡ ಸಿಗುತ್ತೆ. ಇನ್ನು 3 ವರ್ಷಗಳಲ್ಲಿ ಸುಮಾರು 2 ಲಕ್ಷ ಭೀಮಾ ಸಖಿ ಏಜೆಂಟ್ ಗಳನ್ನ ಸೃಷ್ಟಿ ಮಾಡ್ಬೇಕು ಅಂತ ಸರ್ಕಾರ ಅಂದ್ಕೊಂಡಿದೆ. ಹಾಗೆ ಅದಕ್ಕೆ ತಕ್ಕಂತೆ ಯೋಜನೆಯನ್ನ ಹಾಕೊಂಡಿದೆ. ಇದು ಆರಂಭಿಕ ಹಂತ, ಮತ್ತಷ್ಟು ಜಾಸ್ತಿ ಆಗ್ಲೂಬಹುದು. ತುಂಬಾ ಜನರು ಗ್ರಾಮೀಣ ಪ್ರದೇಶದಲ್ಲಿದ್ದವರು ಹೆಚ್ಚು ಓದಿರಲ್ಲ, ಬದುಕಿಗೆ ಇನ್ನೊಂದು ಆದಾಯದ ಮೂಲ ಇರಲ್ಲ, ಮನೆಯಲ್ಲಿ ಬಹಳ ಪರಿಶ್ರಮದಿಂದ ದುಡಿತಿರ್ತಾರೆ, ಆದ್ರೆ ಇನ್ಕಮ್ ಜನರೇಟ್ ಆಗ್ತಿರಲ್ಲ, ಇಡೀ ಮನೆಯ ಜವಾಬ್ದಾರಿ ಹೊತ್ತಿರ್ತಾರೆ, ಆದ್ರೆ ಅವರಿಗೆ ಪರ್ಯಾಯ ಆದಾಯದ ಮೂಲ ಇರಲ್ಲ. ಈ ಮೂಲಕ ಈ ಯೋಜನೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಪಾರ್ಟ್ ಟೈಮ್ ಮಾಡಬಹುದು ಅಥವಾ ಫುಲ್ ಟೈಮ್ ಕೂಡ ಮಾಡಬಹುದು. ಕನಿಷ್ಠ ಶಿಕ್ಷಣದ ಮೂಲಕ ಗರಿಷ್ಠ ಗಳಿಕೆಗೆ ಅವಕಾಶ ಇಲ್ಲಿದೆ. ಇದರ ಮೂಲಕ ಗ್ರಾಮೀಣ ಜನರಿಗೆ ಹಣಕಾಸಿನ ಶಿಕ್ಷಣವನ್ನ ನೀಡುವಂತ ಪ್ರಯತ್ನ ನಡೀತಾ ಇದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂತ ಅಂದ್ರೆ, ಈಗಾಗಲೇ LIC ಯಲ್ಲಿ ಏಜೆಂಟ್ ಆಗಿರೋ ಮಹಿಳೆಯರಿಗೆ ಅಥವಾ LIC ಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋರಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ. ಯಾರು ಇಲ್ಲಿಯವರೆಗೆ LIC ಯ ಪಾರ್ಟ್ ಆಗಿರಲ್ಲ ಅಂತವರಿಗೆ ಮಾತ್ರ ಈ ಯೋಜನೆ ಅನುಕೂಲ ಆಗುತ್ತೆ. ಭೀಮಾ ಸಖಿ ಯೋಜನೆಯಡಿ ಮಹಿಳಾ ಏಜೆಂಟ್ ಆಗೋದಕ್ಕೆ ಏನೆಲ್ಲ ದಾಖಲೆ ಬೇಕು ಅಂತ ನೋಡೋದಾದ್ರೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 10ನೇ ಕ್ಲಾಸ್ ಪಾಸ್ ಆಗಿರುವಂತಹ ಮಾರ್ಕ್ಸ್ ಕಾರ್ಡ್, ಒಂದು ವೇಳೆ ಇದಕ್ಕಿಂತ ಜಾಸ್ತಿ ಎಜುಕೇಶನ್ ಮಾಡಿದ್ರೆ ಅದರ ಸರ್ಟಿಫಿಕೇಟ್, ಡಿಜಿಟಲ್ ಸಿಗ್ನೇಚರ್, ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ. ಇನ್ನೊಂದು ಮುಖ್ಯ ವಿಚಾರ ಅಂತಂದ್ರೆ, ಯಾವುದೇ ಇನ್ಸೂರೆನ್ಸ್ ಪ್ರಾಡಕ್ಟ್ ನ ಸೇಲ್ ಮಾಡಬೇಕು ಅಂದ್ರೆ IRDAI ಇನ್ಸೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಇದರ ಪರೀಕ್ಷೆಯನ್ನ ಬರೆದು ಪಾಸ್ ಆದ ನಂತರವೇ ಇನ್ಸೂರೆನ್ಸ್ ಅನ್ನ ಮಾರಾಟ ಮಾಡೋದಿಕ್ಕೆ ಅರ್ಹರಾಗ್ತಾರೆ. ಅದಕ್ಕೆ ಎಕ್ಸಾಮ್ಗೆ ಬೇಕಾಗಿರುವಂತಹ ಟ್ರೈನಿಂಗ್ ಸಹ ಕೊಡ್ತಾರೆ. ಯಾವುದೇ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ ಅನ್ನ ತಗೊಳ್ಳೋದಕ್ಕಿಂತ ಮುಂಚೆ ಟ್ರಸ್ಟ್ ಫ್ಯಾಕ್ಟರ್ ಅಂತ ಬರುತ್ತೆ. ಟ್ರಸ್ಟ್ ಫ್ಯಾಕ್ಟರ್ ವಿಷಯದಲ್ಲಿ LIC ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಸಾವರಿನ್ ಗ್ಯಾರಂಟಿ ಇದೆ. ಸರ್ಕಾರ ಬೆಂಬಲಿತ ಸಂಸ್ಥೆ ಆಗಿರೋದ್ರಿಂದ ಏನು ಆಲೋಚನೆ ಮಾಡದೆ ಯಾರ್ ಬೇಕಾದ್ರೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಭೀಮಾ ಸಖಿ ಯೋಜನೆಯಲ್ಲಿ ಏಜೆಂಟ್ ಆಗೋದಕ್ಕೆ ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕು ಅಂತ ನೋಡೋದಾದ್ರೆ, ನಿಮ್ಮ ಊರಿಗೆ ಹತ್ರ ಇರುವಂತಹ LIC ಆಫೀಸ್ ಅಲ್ಲಿ ಗವರ್ಮೆಂಟ್ ಇಂದಾನೆ ಅಪಾಯಿಂಟ್ಮೆಂಟ್ ಆಗಿರೋ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ, ಅಥವಾ LIC ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದಕ್ಕೆ LIC ಫೀಸ್ 150 ರೂಪಾಯಿ ಇರುತ್ತೆ. IRDAI ಎಕ್ಸಾಮ್ ಫೀಸ್ ಬಂದು 500 ರೂಪಾಯಿ ಇರುತ್ತೆ. ಒಂದ್ ವೇಳೆ ಯಾರಾದ್ರೂ ಬಂದು LIC ಏಜೆಂಟ್ ಆಗೋಕೆ ಮಾಡ್ಕೊಡ್ತೀವಿ ಅಂತ ನಿಮ್ಮನ್ನ ಪುಸಲಾಯಿಸಿದ್ರೆ ಅಂತವರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಈ ರೀತಿ ಯೋಜನೆ ಲಾಂಚ್ ಆದಾಗ ಜನರನ್ನ ದಿಕ್ತಪ್ಪಿಸುವಂತಹ ಸ್ಕ್ಯಾಮ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.